Good evening, everyone. Let's start the class. Sir, Lorentz theorem. This is also important. Okay, they will ask for 5 marks. Let's see statement. Suppose a function f of z is analytic in the closed ring bounded by two concentric circles C1 and C2 of center A and radii R1 and R2 with condition R2 is less than R1 if Z is any point of the annulus, then f of z is equal to summation an z minus a raised to n, where n is run from 0 to infinity, plus summation bn z minus a raised to minus n, where n is run from 1 to infinity, where an is equal to 1 divided by 2 pi I integration c1 f of t divided by t minus a raised to n plus 1 dt, where bn value is 1 divided by 2 pi I integration c2 f of t divided by t minus a raised to minus n plus 1 into dt. Okay, so this is a statement. ಇದನ್ನು ಬಹಳನೇ ಇಂಪಾರ್ಟೆಂಟ್ ಲಾರೆನ್ಸ್ ಥಿಯರಂ. ಇದನ್ನ 2 ಮಾರ್ಕ್ಸ್ ಸ್ಟೇಟ್ಮೆಂಟ್ ಅನ್ನ ಕೇಳಬಹುದು ಅಥವಾ 5 ಮಾರ್ಕ್ಸ್ ಕೇಳಬಹುದು. ಸ್ಟೇಟ್ ಅಂಡ್ ಪ್ರೂವ್ ಲಾರೆನ್ಸ್ ಥಿಯರಂ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಆರ್ ಕಾಂಪ್ಲೆಕ್ಸ್ ಅನಾಲಿಸಿಸ್. ಓಕೆ, ಸ್ಟೇಟ್ಮೆಂಟ್ ನೋಡ್ರಿ ಏನದ. ಸಪೋಸ್ a function f of z is analytic in the closed ring bounded by two concentric circle. ಟೇಲರ್ಸ್ ನ ಏನಿತ್ತು, a function f of z is analytic in a circle ಅಂತಿತ್ರಿ, ಒಂದೇ ಸರ್ಕಲ್ ಇತ್ತಲ್ಲಿ, ಹೌದಾ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾನ ಲಾರೆನ್ಸ್ ನಾಗ, ಇನ್ ಕ್ಲೋಸ್ಡ್ ರಿಂಗ್ ಬೌಂಡೆಡ್ ಬೈ ಟೂ ಕಾನ್ಸಂಟ್ರಿಕ್ ಸರ್ಕಲ್ C1 and C2. ಅಂದ್ರೆ ಏನಾಗುತ್ತೆ ಇಲ್ಲಿ, ಸಿ ಪ್ರೂಫ್ they given two circles. Okay, ಹೌದಾ. ಏನ್ ಕೊಟ್ಟಿದಾರ, ಫಂಕ್ಷನ್ ಎಫ್ ಆಫ್ ಜೆಡ್ ಈಸ್ ಅನಾಲಿಟಿಕ್ ಇನ್ ಕ್ಲೋಸ್ಡ್ ರಿಂಗ್. ಕ್ಲೋಸ್ಡ್ ರಿಂಗ್ ಅಂದ್ರೆ ಈ ಪೋರ್ಷನ್ ರೀ, ದಿಸ್ ಇಸ್ ಕ್ಲೋಸ್ಡ್ ರಿಂಗ್. ಓಕೆ, ಬೌಂಡೆಡ್ ಬೈ ಟೂ ಕಾನ್ಸೆಂಟ್ರಿಕ್ ಸರ್ಕಲ್ C1 and C2. ಓಕೆ, ಆಫ್ ಸೆಂಟರ್ ಏನದ ಎ ಕೊಟ್ಟನ, ರೇಡಿಯೇ R1 R2 ಕೊಟ್ಟಿದಾನ, ವಿತ್ ಕಂಡೀಷನ್ ಕೊಟ್ಟಿದಾನ ನೋಡ್ರಿ, R2 ಈಸ್ ಲೆಸ್ ದೆನ್ R1. ಅಂದ್ರ R2 is less than R1 ಅಂದ್ರ radius is less than first second circle radius is less than equal to first radius ಅಂದ್ರ must and should ಇದು ಏನಾಗುತ್ತ, ಇದು C2 ಆಗುತ್ತ. ಸೊ ದಿಸ್ is C1. ಈಗ ಕಂಡೀಷನ್ ಏನ್ ಕೊಟ್ಟಿದ್ದಾನ್ರಿ, R2 is less than R1 ಅಂದ್ರ ಬಿಗ್ಗೆಸ್ಟ್ ಇರೋದು ಯಾವುದು R1. ದಟ್ ಮೀನ್ಸ್ C1 ಅದ, ಅದ್ರ ಒಳಗಡೆ ಇರೋ ಸರ್ಕಲ್ ಯಾವುದು C2. ಸೊ ರೇಡಿಯಸ್ ಏನತ್ತ, ಸೊ ಸೆಂಟರ್ ಇಸ್ ಸೇಮ್. A to C ಏನಾಗುತ್ತ R2, A2 C1 ಏನಾಗುತ್ತ್ರಿ R1. ಓಕೆ, ನಮಗ್ ಕೊಟ್ಟಿರೋದೇನು ಇವಾಗ, ಫಂಕ್ಷನ್ ಎಫ್ ಆಫ್ ಜೆಡ್. ಟೇಲರ್ಸ್ ನಾಗ ಏನಿತ್ತು, ಸಿಂಗಲ್ ಒಂದೇ ಸರ್ಕಲ್ ಇತ್ತು, ಫಂಕ್ಷನ್ ಎಫ್ ಆಫ್ ಜೆಡ್ ಜೆಡ್ ಬಿ ಎನಿ ಪಾಯಿಂಟ್ ಅಂತಿದ್ರು. ಬಟ್ ಇಲ್ಲಿ ಏನಂತಾನ ಲಾರೆನ್ಸ್ ಏನಂತಾನ, ಸಪೋಸ್ ಅ ಫಂಕ್ಷನ್ ಎಫ್ ಆಫ್ ಜೆಡ್ ಈಸ್ ಅನಾಲಿಟಿಕ್
in the closed ring. So this is said to be a ring. Portion ಇದೆ ಅಲ್ರಿ. So this is a closed ring bounded by. Bounded ಹೆಂಗೈತಿ, ಕವರ್ ಹೆಂಗೈತಿ, ಎರಡು ಸರ್ಕಲ್ ಇಂದ ಕವರ್ ಆಗೈತಿ ಅದು. So two concentric circles C1 and C2 of center A and radii R1 R2 with condition R2 is less than R1. Okay. ಇಲ್ಲಿ ನೋಡ್ರಿ, if Z is an any point of the annulus. Annulus ಅಂದ್ರೇನು, ಈ ಪೋರ್ಷನ್ ಏನಂತೀವಿ, annulus ಅಂತೀವ್ರಿ. In between the C2 C1 ಈ ಪೋರ್ಷನ್ ಏನಂತೀವಿ, annulus. ಕ್ವಶನ್ ಏನ್ ಕೊಟ್ಟಿದ್ದಾನೆ ಇಲ್ಲಿ, ಸ್ಟೇಟ್ಮೆಂಟ್ Z is any point of the annulus. ಅಂದ್ರೆ Z ಈ ಪಾಯಿಂಟ್ ನಾಗ ಯಾವುದೇ ಪೋರ್ಷನ್ ಆಗಿ Z ಇತ್ತಂದ್ರ ಅವ ಫಂಕ್ಷನ್ f of Z ಏನಾಗುತ್ತ್ರಿ, summation an Z minus a raised to n. The summation is ranged from 0 to infinity. Here summation bn Z minus a raised to minus n. Here summation range from 1 to infinity. What is an? An is a 1 divided by 2 pi I integration C1. C1 andra this circle. F of t minus a raised to n plus 1 dt. Bn is a 1 divided by 2 pi I integration C2. So this is C2. F of t minus a raised to minus n plus 1 dt. ಇದು ಬಹಳನೇ ಇಂಪಾರ್ಟೆಂಟ್ ರೀ. ಓಕೆ, ಟೇಲರ್ಸ್ ಗು ಲಾರೆನ್ಸ್ ಏನ್ ಡಿಫ್ರೆಂಟ್ ಅಂದ್ರ, ಅಲ್ಲಿ ಏನಂತ ಸೇಮ್ ಸ್ಟೇಟ್ಮೆಂಟ್, ಎಫ್ ಆಫ್ ಜೆಡ್ ಇಸ್ ಅನಲಿಟಿಕ್ ಇನ್ ಸಿಂಗಲ್ ಸರ್ಕಲ್ ಇತ್ತು. ಇಲ್ಲೇ ಎರಡ್ ಸರ್ಕಲ್ ಕೊಟ್ಟನ, ಅದ್ರ ರಿಂಗ್ ಬೌಂಡೆಡ್ ರಿಂಗ್. ಈ ಪೋರ್ಷನ್ ನಲ್ಲಿ ಫಂಕ್ಷನ್ ಜೆಡ್ ಎನಿ ಪಾಯಿಂಟ್ ಇತ್ತಂದ್ರ ಎಫ್ ಆಫ್ ಜೆಡ್ ಏನಾಗುತ್ತ, ಎರಡ್ ಪಾರ್ಟ್ ಬರ್ತಾವ ಅಷ್ಟೇ. ಓಕೆ, ಲೆಟ್ ಸಿ ಪ್ರೂಫ್ ಇನ್ ದ ಸೇಮ್ ವೇ ಪ್ರೀವಿಯಸ್ ಮಾಡಿದ್ರಲ್ಲ ಟೇಲರ್ಸ್, ಅದೇ ಸೇಮ್. ಅಲ್ಲಿ ಏನ್ ಯೂಸ್ ಮಾಡಿದ್ರಿ, ಯೂಸಿಂಗ್ ದಿ ಕಾಚಿ ಇಂಟಿಗ್ರಲ್ ಫಾರ್ಮುಲಾ. ಹಿಯರ್ ಆಲ್ಸೋ ಯೂಸಿಂಗ್ ದಿ Cauchy's integral formula. But ಅಲ್ಲಿ ಏನಿತ್ತು, Cauchy integral formula for a single circle ಇತ್ತು. ಇಲ್ಲಿ ನಮ್ಗ ಎರಡ್ ಸರ್ಕಲ್ ಕೊಟ್ಟಿದ್ದಾನ್ರಿ, C1 C2. ಸೊ ಅವಾಗ ಏನದ ಫಾರ್ಮುಲಾ, ಫಾರ್ ಎ annulus that is double connected region circle. ಫಾರ್ಮುಲಾ ಏನಾಗುತ್ತಂದ್ರ ಅವಾಗ ಏನ್ ತೊಂತೀರಿ, ಸಿಂಪ್ಲಿ 1 divided by 2 pi ಅಂತಂತ್ರಿ. ಇಲ್ಲಿ ಎರಡು ಸರ್ಕಲ್ ಅದಾವ, ಹೌದಾ, ನನಗ್ ಬೇಕಾದ ಪೋರ್ಷನ್ ಇಷ್ಟೇ ಪೋರ್ಷನ್ ಬೇಕೈತಿ. ಅವಾಗ ಫಾರ್ಮುಲಾ ಐತ್ರಿ, ಯೂಸಿಂಗ್ ದಿ ಕಾಚಿ ಇಂಟಿಗ್ರಲ್ ಫಾರ್ಮುಲಾ. ದ ಫಾರ್ಮುಲಾ ಇಸ್ ಎಫ್ ಆಫ್ ಜೆಡ್ ಈಸ್ ಈಕ್ವಲ್ ಟು 1 divided by 2 pi I ಇಂಟಿಗ್ರೇಷನ್ ಎಫ್ ಆಫ್ ಟಿ divided by t minus z into dt. ಇದು ನಾವು ಫಾರ್ಮುಲಾ ಜನರಲ್. ಬಟ್ ನನಗೇನಿದೆ, ಡಬಲ್ ಕನೆಕ್ಟೆಡ್ ಎರಡ್ ಸರ್ಕಲ್ ಇದ್ದ ಫಾರ್ಮುಲಾ ಏನಾಗುತ್ತಾ, ಬಿಗ್ಗೆಸ್ಟ್ ಇರುದು C1 ಅದ, ಸ್ಮಾಲೆಸ್ಟ್ C2 ಅದ. ಅಂದ್ರ C1 ನಾಗ C2 ಕಳೆದ್ರೆ ಹೋಗಿತ್ತ ದಿಸ್ ಪೋರ್ಷನ್, ಈ ಮಿಡಲ್ ಪೋರ್ಷನ್ ಬರುತ್ತೆ ನನಗೆ. ಅದಕ್ಕ ಸೊ ದಿಸ್ ಇಸ್ ಸೆಟ್ ಬೈ C1 ಮೈನಸ್ 1 divided by 2 pi I ಇಂಟಿಗ್ರೇಷನ್ C2 f of t minus z into dt. ಓಕೆ, ಇದು ಇಂಪಾರ್ಟೆಂಟ್, ಯೂಸಿಂಗ್ ದಿ ಸೇಮ್ ಕಾಚಿ ಇಂಟಿಗ್ರಲ್ ಫಾರ್ಮುಲಾ. ನನಗೇನಿತ್ತು, ಜನರಲಿ ಟೇಲರ್ಸ್ ನಾಗ ಒಂದೇ ಸರ್ಕಲ್ ಇತ್ತು, ಇದಿಷ್ಟೇ ತೊಗೊಂಡ್ಬಿಡ್ತಿದ್ದೆ, ಇಲ್ಲಿ ಸಿ ಅಂತ ಅಂತಿದ್ದೆ. ಬಟ್ ಇದು ಕೊಟ್ಟಿರೋದೇನು, ಈ ಬೌಂಡೆಡ್ ರಿಂಗ್, ಈ ರಿಂಗ್ ಬೇಕಾಗಿತ್ತು ನನಗೆ. ಇಲ್ಲಿ ಜೆಡ್ ಯಾವ್ದನ್ನ ಪಾಯಿಂಟ್ ಅಂದ್ರೆ ಎಫ್ ಆಫ್ ಜೆಡ್ ಏನದ ಫಾರ್ಮುಲಾ, ನನಗ ಇದನ್ನ ಶೋ ಮಾಡ್ಬೇಕು ನಾನು, ಹೌದಾ. ಅಂದ್ರೆ ಇವಾಗ ಅದು ಇದು ಪೋರ್ಷನ್ ಬರ್ಬೇಕಾದ್ರೆ ಏನ್ ಮಾಡ್ತೀನಿ, C1 ಮೈನಸ್ C2 ಮಾಡ್ತೀನಿ. ಇನ್ ದ ಸೇಮ್ ಕಾಚಿ ಇಂಟಿಗ್ರಲ್ ಫಾರ್ಮುಲಾ ಯೂಸ್ ಮಾಡಿ ಇಂಟಿಗ್ರೇಷನ್ C1 ಮೈನಸ್ C2 ತೊಗೊಂತೀನಿ. ಓಕೆ, ಲೆಟ್ ಸಿ ನೆಕ್ಸ್ಟ್ 1 divided by, ನಮ್ಗೆ ಇಲ್ಲಿ ಪ್ರೂಫ್ ಮಾಡ್ಬೇಕಾದದ್ದೇನು, ಎಫ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಸಮೇಶನ್ 1 ಪಾರ್ಟ್ ಇಲ್ಲಿ ಪ್ಲಸ್ ಸೈನ್ ಅದ ರೀ, ಹೌದಾ. ಬಟ್ ನನಗೆ ಇಲ್ಲಿ ಮೈನಸ್ ಬಂದದ, ಅದಕ್ಕೆ ಇದನ್ನೇನ್ ಮಾಡ್ತೀನಿ, ಪ್ಲಸ್ ಮಾಡ್ಕೊಂಡು ಈ ಮೈನಸ್ ನ ಒಳಗೆ ಮಲ್ಟಿಪ್ಲೈ ಮಾಡ್ಕೊಂತೀನಿ. ಅವಾಗ ಏನಾಗುತ್ತಾ, ಗೆಟ್ 2 pi I ಇಂಟಿಗ್ರೇಷನ್ C1 ಎಫ್ ಆಫ್ ಟಿ ಮೈನಸ್ ಜೆಡ್ ಇಂಟು ಡಿ ಟಿ. ಇದು ಯಾವ್ದು ಇಟ್ಟಿರ್ತೀನಿ, ಇದು ನನಗೆ ಪ್ಲಸ್ ಆಗ್ಬೇಕೈತಿ. ಈ ಪ್ಲಸ್ ತಗೊಂಡು ಈ ಮೈನಸ್ ನ ಮಲ್ಟಿಪ್ಲೈ ಮಾಡ್ತೀನಿ ರೀ. ಅವಾಗ ಏನ್ ಮಾಡ್ತೀವಿ, 1 divided by 2 pi I integration f of t minus z ಇದೇನಾಗುತ್ತಾ, z minus t. ಈಗ ಮೈನಸ್ ಮಲ್ಟಿಪ್ಲೈ ಮಾಡೀನಿ ಇಂಟು dt. ಓಕೆ, ಇನ್ ದ ಸೇಮ್ ಟೇಲರ್ಸ್ ನ ಏನ್ ಮಾಡಿದ್ವಿ, ಅಲ್ಲಿ ಸಪರೇಟ್ ಆಗಿ 1 divided by t minus z ತಂದಿದ್ವಿ. ಇಲ್ಲಿ ಡಿನಾಮಿನೇಟರ್ ಏನ್ ಮಾಡಿದ್ವಿ, ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ವಿತ್ a ಮಾಡಿದ್ವಿ. ಅದ ಸೇಮ್ ಮಾಡಮ್ರಿ, 1 divided by 2 pi I integration C1 f of t as it is. Here subtract with a with addition minus z into dt, addition or subtraction. Here also 1 divided by
2 pi I integral C2 integration C2 f of t here z minus a plus a minus t into dt. ಓಕೆ ಈಗ ಸಪ್ರೇಟ್ ಮಾಡ್ಕೊರಿ ಈ ಟರ್ಮ್ ನ ಏನಾಗುತ್ತಾ 1/2 pi I integration C1 f of t first t minus a ನೆಕ್ಸ್ಟ್ ಮೈನಸ್ ಕಾಮನ್ ತೆಗಿತೀನ್ರಿ ಮೈನಸ್ ಕಾಮನ್ ತಂದ್ರೆ ರಿಮೈನಿಂಗ್ ಏನ್ ಬಂತು z ಮೈನಸ್ a ಯಾಕಂದ್ರೆ ಮೈನಸ್ ಕಾಮನ್ ತೆಗಿನಿ z ಮೈನಸ್ ಮೈನಸ್ ಒಂದ್ಸಲ ಪ್ಲಸ್ ಆಗುತ್ತಾ ಇಂಟು dt here 1/2 pi I integration C2 f of t divided by ಇಲ್ಲಿ z ಮೈನಸ್ a ತೋರಿ ಮೈನಸ್ ಕಾಮನ್ ತೆಗೀರಿ ಅಂದ್ರೆ ರಿಮೈನಿಂಗ್ ಇಲ್ಲಿ ಏನ್ ಬಂತು ಬ್ರಾಕೆಟ್ನಾಗ t ಮೈನಸ್ a ಇಂಟು dt ಸೇಮ್ ಟೇಲರ್ಸ್ ನೇ ಮಾಡಿದ್ರಲ್ಲ ಅಲ್ಲಿ ಕಾಮನ್ ಏನ್ ತೊಂತೀರಿ ಫಸ್ಟ್ ಟರ್ಮ್ ಏನಿತ್ತು ಕಾಮನ್ ತೆಗಿತಿದ್ರಿ ಇಲ್ಲಿನು ಫಸ್ಟ್ ಟರ್ಮ್ ಏನದ ಟಿ ಮೈನಸ್ ಎ ಅದ ಈ ಪೋರ್ಷನ್ ಟಿ ಮೈನಸ್ ಎ ಕಾಮನ್ ತೆಗಿರಿ ಇಲ್ಲಿ ಫಸ್ಟ್ ಟರ್ಮ್ ಜೆಡ್ ಮೈನಸ್ ಎ ಅದ ಇಲ್ಲಿ ಜೆಡ್ ಮೈನಸ್ ಎ ಕಾಮನ್ ತೆಗಿರಿ ಓಕೆ 1/2 pi I ಹಂಗೆ ಇಡ್ತೀನಿ ಇಂಟಿಗ್ರೇಷನ್ C1 f of t ಕಾಮನ್ ಏನ್ ತೆಗಿಮ್ರಿ ಟಿ ಮೈನಸ್ ಎ ಕಾಮನ್ ತೆಗೆದೆ ಓಕೆ ರಿಮೈನಿಂಗ್ ಇಸ್ ವಾಟ್ 1 ಮೈನಸ್ ಜೆಡ್ ಮೈನಸ್ ಎ divided by t minus a ಬಂತು into dt plus 1/2 pi I integration C2 f of t ಈ ಡಿನಾಮಿನೇಟರ್ ನಾಗ ಫಸ್ಟ್ ಟರ್ಮ್ z minus a ಅದ z minus a ಕಾಮನ್ ತೆಗಿರಿ ರಿಮೈನಿಂಗ್ is 1 minus t minus a divided by z minus a into dt ಓಕೆ ನೆಕ್ಸ್ಟ್ ಏನ್ ಮಾಡ್ತೀರಿ ಈ ಟರ್ಮ್ ನ ಡಿನಾಮಿನೇಟರ್ ಮೇಲೆ ತೋರಿ ನ್ಯೂಮರೇಟರ್ ನಾಗ ಅವಾಗ ಏನಾಗುತ್ತಾ ಟೇಲರ್ಸ್ ನೇ ಮಾಡಿರಲ್ಲ ಇನ್ ಸೇಮ್ ವೇ ಇಂಟಿಗ್ರೇಷನ್ C1 f of t divided by t minus a ಇದು ಮೇಲೆ ಹೋದ್ರೆ ಪವರ್ ಏನಾಗುತ್ತಾ ರೆಸಿಪ್ರೋಕಲ್ ಇಲ್ಲಿ z minus a divided by t minus a minus 1 into dt here 1/2 pi I integration C2 f of t divided by z minus a reciprocal denominator numerator ತೋರಿ ಏನಾಗುತ್ತಾ 1 minus t minus a divided by z minus a minus 1 into dt ಓಕೆ ನಮಗೆ ಫಾರ್ಮುಲಾ ಬರ್ತದೆ ಏನು ಬೈನಾಮಿಯಲ್ ಎಕ್ಸ್ಪೆನ್ಷನ್ ಫಾರ್ಮುಲಾ ಏನದರಿ we know that 1 minus x raised to minus 1 ಇತ್ತ ಫಾರ್ಮುಲಾ ಏನದ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಇಟ್ಸ್ 1 plus ಯಾಕಂದ್ರೆ ಇಲ್ಲಿ ಮೈನಸ್ ಮೈನಸ್ ಅದ ಪ್ಲಸ್ ಫಾರ್ಮ್ ನೇ ಬರ್ತಾವ plus x square plus x cube so on. So this is the binomial expansion. X ಇದ್ದಲ್ಲಿ ಇಲ್ಲಿ ಏನದ z minus a divided by t minus a ಅದ ಇಲ್ಲಿ x ಇದ್ದಲ್ಲಿ ಏನದ t minus a divided by z minus a ಅದ ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗ್ತಿದಲ್ಲ ಈ ಟರ್ಮ್ ಏನಂತ ಮಾಡ್ತೀನಿ ದಿಸ್ ಇಸ್ ಕನ್ಸಿಡರ್ ಆಸ್ ಎ I1 ಅಂತ ತಗೊಂತೀನಿ ಇದು ಹೋಲ್ ಟರ್ಮ್ ನ ಓಕೆ ಇದು ಹೋಲ್ ಟರ್ಮ್ ಏನಂತ ತಗೊಂಡ್ಬಿಡ್ತೀನಿ ಪ್ಲಸ್ I2 ಅಂತ ತಗೊಂತೀನಿ ಸಪ್ರೇಟ್ ಮಾಡ್ತೇನೆ ಫಸ್ಟ್ ಇದನ್ನ ಸೊಲ್ಯೂಷನ್ ಕಂಡಿದ್ದೇಮು ಆಮೇಲೆ ಇದ್ರ ಸೊಲ್ಯೂಷನ್ ಕಂಡಿದ್ಮು ಎರಡನ್ನ ಎಡಿಷನ್ ಮಾಡಮ್ರಿ ಓಕೆ ನಿಮಗ ಡೈರೆಕ್ಟ್ ಆಗಿ ಉಷ್ಟು ಮಾಡಕ ಕಾಂಪ್ಲಿಕೇಟ್ ಆದ್ರ ಫಸ್ಟ್ ಈ ಟರ್ಮ್ ಅಷ್ಟೇ ತಗೊಂತೀನಿ ಫಸ್ಟ್ ಅದನ್ನ I1 ಅಂತ ತಗೊಂತೀನಿ ಇದನ್ನ ಬೇಕಾರ I2 ಅಂತ ತಗೊಂಡ್ರಿ ಫಸ್ಟ್ ಇದನ್ನ ಸೊಲ್ಯೂಷನ್ ಮಾಡಮು ನೆಕ್ಸ್ಟ್ ಇದ್ರ ಫೈಂಡ್ ಔಟ್ ಮಾಡಮು ಓಕೆ ಕನ್ಸಿಡರ್ ಫಸ್ಟ್ ಒನ್ ದಟ್ ಇಸ್ ಕನ್ಸಿಡರ್ ಇನ್ ಬೇಕಾದ್ರೆ ಇದನ್ನ equation 1 ಅನ್ರಿ ಸೊ ದಿಸ್ ಇಸ್ ಕನ್ಸಿಡರ್ as equation 1 this is equation 2 okay f of z equal to ನಾನು ಏನು ಬಂದಿದೆ ಈಗ I1 plus I2 ಬಂದಿದೆ ಫಸ್ಟ್ ಕನ್ಸಿಡರ್ I1 from equation 1 okay from equation 1 and 2 I1 equal to ಏನಾಯ್ತು 1/2 pi I integration C1 f of t divided by t minus a here reciprocal 1 minus z minus a divided by t minus a minus 1 into dt ಇದು ಫಸ್ಟ್ ಪಾರ್ಟ್ ಓಕೆ ಈಗ ಇದು x ಆಯ್ತು ಹೋಲ್ ಟರ್ಮ್ ಫಾರ್ಮುಲಾ ಏನದ ನಮ್ದು 1/2 pi I as it is integration C1 as it is f of t divided by t minus a as it is okay ಇದನ್ನ ಎಕ್ಸ್ಪೆಂಡ್ ಮಾಡ್ರಿ 1 plus x ಅಂದ್ರ z minus a divided by t minus a plus x square z minus a divided by t minus a whole square plus x cube z minus a divided by t minus a whole cube
plus so on into dt. ಹೌದಾ? ಈಗ ಈ ಬ್ರಾಕೆಟ್ಗೆ 1 ಡಿವೈಡ್ ಬೈ ದಿ ಹೋಲ್ ಟರ್ಮ್ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಡೈರೆಕ್ಟ್ ಹಚ್ತೀನಿ ನೋಡ್ರಿ. 1 ಡಿವೈಡ್ 2 ಪೈ ಇಂಟಿಗ್ರೇಷನ್ ಈಚ್ ಟರ್ಮಿಗೆ ಮಲ್ಟಿಪ್ಲೈ ವಿತ್ dt. 1 divided by 2 pi I integration C1 f of t, one other same as it is worth t minus a into dt first term, second term plus 1 divided by 2 pi I integration C1 f of t. ಇಲ್ಲಿ ನೋಡ್ರಿ t minus a 1 ಅದ, ಇಲ್ಲಿ minus 1 power ಅದ. ಇಲ್ಲಿ z minus a divided by ಇಲ್ಲಿ ಏನ್ ಬಂತು 2 times ಆಯ್ತು t minus a whole square into dt. ಇನ್ ನೆಕ್ಸ್ಟ್ ಥರ್ಡ್, ಇಲ್ಲಿ z minus a square ಹಂಗೆ ಬರ್ತಾ, ಇಲ್ಲಿ ಸ್ಕ್ವೇರ್ ಅದ, ಇಲ್ಲೊಂದು ಟರ್ಮ್ ಕ್ಯೂಬ್ ಆಗುತ್ತೆ ಅವಾಗ. ಅಂದ್ರೆ ಇಲ್ಲಿ ಏನ್ ಬಂತು 1 by 2 pi I integration C1 f of t z minus a whole square t minus a whole cube into dt. In next term plus 1 by 2 pi I integration C1 f of t z minus a cube. ಇಲ್ಲಿ ಏನಾಗುತ್ತೆ ಕ್ಯೂಬ್ ಅದ, ಇಲ್ಲೊಂದದ, we get a power is 4 t minus a raised to 4 into dt plus so on. ಓಕೆ, ಇಲ್ಲಿ ಇಂಟಿಗ್ರೇಷನ್ ನೋಡ್ರಿ ವಿತ್ ರೆಸ್ಪೆಕ್ಟ್ ಟು ಟಿ ಅದ, ಇದು ಟಿ ಅದ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟಿ ಅದ, ಅದ್ರ ಕಾನ್ಸ್ಟೆಂಟ್ ಏನಾಯ್ತು ಜೆಡ್ ಟರ್ಮ್ನಾಗ ಜೆಡ್ ಮೈನಸ್ ಎ ಸ್ಕ್ವೇರ್ ಆಯ್ತು, ಈ ಟರ್ಮ್ನಾಗ ಜೆಡ್ ಮೈನಸ್ ಆಯ್ತು. ಇದನ್ನ ಕಾನ್ಸ್ಟೆಂಟ್ ಹೊರಗೆ ಇಡಮ್ರಿ. we get the 1 divided by 2 pi I integration C1 f of t divided by t minus a into dt. ಕಾಮನ್ ಏನಂದ್ರೆ z minus a ಕಾನ್ಸ್ಟೆಂಟ್ ಅದು ಹೊರಗೆ ಇಡ್ತೀನಿ. 1 divided by 2 pi I z minus a integration C1 f of t divided by t minus a whole square into dt plus 1 divided by 2 pi I constant ಏನದ z minus a whole square integration C1 f of t divided by t minus a whole cube into dt plus 1 divided by 2 pi I here z minus a whole cube integration C1 f of t divided by t minus a raised to 4 into dt plus so on. ಓಕೆ, ಟೇಲರ್ಸ್ ನಾಗ ಏನ್ ಮಾಡಿದೀವಿ, ಯೂಸಿಂಗ್ ದಿ ಜನರಲೈಸ್ ರೂಲ್ ಅಪ್ಲೈ ಮಾಡಿದೀವಿ ಚೇಂಜ್. ಬಟ್ ನಂಗೆ ನೀಡ್ ಇಲ್ಲ, ನನಗೇನ್ ಪ್ರೂವ್ ಮಾಡ್ಬೇಕೈತೆ ಇನ್ ದ ಫಾರ್ಮ್ ಆಫ್ ಸಮೇಶನ್ ಫಾರ್ಮ್ ನೇ ಬರ್ಬೇಕು ನನಗ. ಓಕೆ, ಇದನ್ನ ಸಮೇಶನ್ ಫಾರ್ಮ್ ನೇ ಬರೀತೆ ನೋಡ್ರಿ. ಈಚ್ ಟರ್ಮ್ ನಾಗ ಏನದ 1 divided by 2 pi ಅದ, 2 pi ಆಸ್ ಇಟ್ ಇಸ್ ಇರ್ತೀನಿ 1 divided by 2 pi I. ಓಕೆ, ಈಗ ಸಮೇಶನ್ ಅಪ್ಲೈ ಮಾಡ್ರಿ. ಸಮೇಶನ್ ಓಕೆ, ಈ ಟರ್ಮ್ ನೋಡ್ರಿ, ಇಲ್ಲಿ z ಮೈನಸ್ ಎ 1 ಅದ, ಇಲ್ಲಿ 2 ಅದ, ಇಲ್ಲಿ ಏನು ಇಲ್ಲ. ಓಕೆ, ಅಂದ್ರೆ ಫಸ್ಟ್ z ಮೈನಸ್ ಎ ತಗೊಂತೀನಿ, n ಅಂತ ತಗೊಂತೀನಿ, n ಸ್ಟಾರ್ಟ್ ಮಾಡಮು. ನೆಕ್ಸ್ಟ್ ಇಂಟಿಗ್ರೇಷನ್ ಕಾಮನ್ ಅದ ರೀ, ಇಂಟಿಗ್ರೇಷನ್ ತಗೊಂತೀನಿ C1. ಓಕೆ, ನೆಕ್ಸ್ಟ್ f of t is the same, f of t as it is. ಬಟ್ ಫಸ್ಟ್ ಟರ್ಮ್ ನ ಪವರ್ ಇಲ್ಲಿ 1 ಅದ, ಇಲ್ಲಿ 2 ಅದ, ಇಲ್ಲಿ 3 ಅದ, ಸೊ 4 ಅದ, ಅಂದ್ರೆ t minus a ತಗೊಂತೀನಿ ಇಂಟು dt. ಓಕೆ, ಇಲ್ಲಿ ನೋಡ್ರಿ z ಮೈನಸ್ ಎ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಬೇಕು, ಬಟ್ t ಮೈನಸ್ ಎ ಏನದ 1 ಅದ, ಅದಕ್ಕೆ ಇಲ್ಲಿ ಏನ್ ಮಾಡ್ತೀನಿ, ಇದು 0 to infinity ಅಂತೀನಿ. 0 to infinity ಇಲ್ಲಿ n ಅಂತ ತಗೊಂತೀನಿ, ಇಲ್ಲಿ n plus 1 ಅಂತ ತಗೊಂತೀನಿ. ಓಕೆ, ಸಮೇಶನ್ ಫಾರ್ಮ್ ನಾಗ ಬರ್ತಿದ್ದೀನ್ರಿ. 1 divided by 2 pi ಕಾಮನ್ ಅದ, ಹಂಗೆ ಇಟ್ಟೀನಿ, ಕಾನ್ಸ್ಟೆಂಟ್ ಅದು. ಸಮೇಶನ್ ನೋಡ್ಲೆ ಎಫ್ ಆಫ್ ಟಿ ಪ್ರಾಬ್ಲಮ್ ಇಲ್ಲ, ಡಿ ಟಿ ಪ್ರಾಬ್ಲಮ್ ಇಲ್ಲ, ಇಂಟಿಗ್ರೇಷನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪವರ್ ಇರೋದು ಜೆಡ್ ಮೈನಸ್ ಇದು, ಟಿ ಮೈನಸ್ ಇದು. ಹೌದಾ, ಇಲ್ಲಿ ಜೆಡ್ ಮೈನಸ್ ಇಲ್ಲ, ಬಟ್ ಸ್ಟಾರ್ಟ್ ಆಗಿದೆ 1 2 3 ಅದ, ಅಂದ್ರೆ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿದೆ 0 1 2, ಅದಕ್ಕೆ ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡಿ ಏನ್ ಅಂತ ತೊಂದಿನ್ರಿ. ಬಟ್ ಟಿ ಮೈನಸ್ ಎ ಫಸ್ಟ್ ಟರ್ಮ್ 1 ಇಂದ ಸ್ಟಾರ್ಟ್ ಆಗಿದೆ, ಅದಕ್ಕೆ ಇಲ್ಲಿ ಏನ್ ತೊಂದಿನಿ n plus 1 ಅಂತ ತೊಂದಿನ್ರಿ. ಓಕೆ, ಅಂದ್ರೆ ಇವಾಗ ಏನಾಯ್ತು, ಇದನ್ನೇ ರೀರೈಟ್ ಬರೀರಿ. summation ಈ 1 divided by 2 pi ಒಳಗೆ ತಗೊಂಡ್ಬಿಡ್ರಿ. what you get, z minus a raised to n 1 divided by 2 pi I integration C1 f of t divided by
t minus a raised to n plus 1 into dt, where n is run from 0 to infinity. Okay, but we know that given data ಏನು ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ನೇ, this whole term as a an ಅಂದಿದ್ದಾನ. ಅಂದ್ರೆ ಏನಾಯ್ತು ಇವಾಗ, we get a summation n is run from 0 to infinity an z minus a raised to n. Okay, where n is what? ಇದನ್ನ get a I1 is equal to summation n is run from 0 to infinity an z minus a raised to n. This is considered equation number 3, where an is what? This whole term an ಅಂತ ಒಂದು constant coefficient. It is 1 divided by 2 pi integration c1 f of t divided by t minus a raised to n plus 1 into dt. ಇದು ಫಸ್ಟ್ ಪಾರ್ಟ್ ಪೋರ್ಷನ್ ಆಯ್ತು. ಈ ನೆಕ್ಸ್ಟ್ I2 ಕಂಡುಹಿಡಬೇಕು. I2 ಇನ್ ದ ಫಾರ್ಮ್ ಆಫ್ ಸಮೇಷನ್ ಫಾರ್ಮ್ ನಾಗ ಬೇಕು. ಓಕೆ, ನೆಕ್ಸ್ಟ್ ಫ್ರಮ್ ಇಕ್ವೇಶನ್ 1 and 2 ಸೆಕೆಂಡ್ ಪಾರ್ಟ್ ಏನಾದ್ರೆ I2 is equal to ಏನದ 1 divided by 2 pi I, okay, integration c2 f of t, ಅಲ್ಲಿ ಕಾಮನ್ ಇಂತಿದ್ರೆ z minus a. Here we get a 1 minus t minus a divided by z minus a minus 1 into dt. In the same first one ಮಾಡಿದ್ರಲ್ಲ ಸೇಮ್ ಪ್ರೊಸೆಸ್, ಬಟ್ ಇಲ್ಲಿ ರೆಸಿಪ್ರೋಕಲ್ ಅಲ್ಲಿ t minus a ಇತ್ತು, ಇಲ್ಲಿ z minus a ಇಲ್ಲಿ ಬಂದದ, ಇಲ್ಲೇ t minus a z minus a ಸೇಮ್. ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ರಿ ಬೈನಾಮಿಯಲ್ ಎಕ್ಸ್ಪೆನ್ಷನ್ 1 divided by 2 pi I integration c2 f of t divided by z minus a. ಫಾರ್ಮುಲಾ ಏನಂದ್ರಿ 1 minus x raised to power ಅಂದ್ರ get a binomial expansion 1 plus x is a t minus a divided by z minus a plus x square t minus a divided by z minus a whole square plus t minus a divided by z minus a whole cube plus so on into dt. Okay, previous ಮಾಡಿದ್ರಲ್ಲ I1 ನಾಗ ಸೇಮ್ ಪ್ರೊಸೆಸ್. ಈಚ್ ಟರ್ಮ್ 1 divided by 2 pi, ಇದು ಹೋಲ್ ಟರ್ಮ್ ಬ್ರಾಕೆಟ್ ಸಾಲ್ವ್ ಮಾಡ್ರಿ, ಏನ್ ಬರುತ್ತೆ 1 divided by 2 pi I integration c2 f of t z minus a into dt plus 1 divided by 2 pi I integration c2 f of t. ಇಲ್ಲಿ t minus a ಅದ, but z minus a 1 power we get a z minus a whole square into dt plus 1 divided by 2 pi I integration c2 f of t, here t minus a whole square divided by z minus a whole cube into dt plus 1 divided by 2 pi I integration c2 f of t minus by z minus t. Okay, ಸೇಮ್ ಪ್ರೊಸೆಸ್. ನೆಕ್ಸ್ಟ್ ಏನ್ ಮಾಡ್ತೀರಿ ವಿತ್ ರೆಸ್ಪೆಕ್ಟ್ ಟು ಟಿ ಅದ ಅಂದ್ರ ಇದೇನೈತಿ ಈಗ ಜೆಡ್ ಮೈನಸ್ ಎ ಕಾನ್ಸ್ಟೆಂಟ್. ಅಲ್ಲಿ ಏನ್ ತೊಂದ್ರಿ ಕಾಮನ್ ಆಗಿ ಜೆಡ್ ಮೈನಸ್ ಎ ನ್ಯೂಮರೇಟರ್ ನಾಗ ಇರ್ತಿತ್ತು, ಕಾಮನ್ ತೆಗ್ರಿ. ಇಲ್ಲಿ ಡಿನಾಮಿನೇಟರ್ ಆಗದ ಅಂದ್ರೆ ಕಾಮನ್ ಏನ್ ತೆಗು 1 divided by z minus a ಕಾಮನ್ ತೆಗ್ರಿ ಈ ಟರ್ಮ್ ನಾಗ. ಇಲ್ಲಿ 1 divided by z minus a ಸ್ಕ್ವೇರ್, ಇಲ್ಲಿ 1 divided by z minus a ಕ್ಯೂಬ್, ಹಿಯರ್ 1 divided by z minus a raised to 4 ಕಾಮನ್ ತೆಗ್ರಿ. ಏನ್ ಬರುತ್ತೆ ಲಿಟ already 1 divided by 2 pi I ಅದ, ಕಾಮನ್ ಮತ್ತೆ ಇಂತಿ z minus a, remaining is a c2 f of t dt, 1 divided by z minus a ಹೊರಗೆ ತೆಗೆದಿದ್ದೀನಿ, plus 1 divided by 2 pi I, here 1 divided by z minus a whole square integration c2 f of t t minus a into dt plus 1 divided by 2 pi I 1 divided by z minus a whole cube integration c2 f of t t minus a whole square dt plus so on. Okay, ಇವಾಗ ನೋಡ್ರಿ ಇದನ್ನ ಇವಾಗ ನಾನು ಸಮೇಷನ್ ಫಾರ್ಮ್ ನೇ ಬರಿಬೇಕು ಸೆಕೆಂಡ್ ಪಾರ್ಟ್ ನು, ಹೌದಾ.
ನೋಡ್ರಿ ಇಲ್ಲಿ 1 divided 2 ಅದ, ಇಲ್ಲಿ 1 divided 2 pi ಅದ, ಇಲ್ಲಿ 1 divided 2 pi as it is. f of t ಸೇಮ್, ಇಂಟಿಗ್ರೇಷನ್ c2 ನು ಸೇಮ್. ಡಿಫ್ರೆಂಟ್ ಯಾವ್ದು 1 divided by z minus a ಪವರ್, ಯಾಕಂದ್ರೆ ಇಲ್ಲಿ 1 ಅದ ಫಸ್ಟ್ ಟರ್ಮ್, ಇಲ್ಲಿ 2 ಅದ, ಇಲ್ಲಿ 3 ಅದ, ಸೊ ಆನ್. t ಮೈನಸ್ a ನೋಡ್ರಿ ಇಲ್ಲಿ 0 ಅದ ರೀ, ಯಾಕಂದ್ರೆ ಏನು ಇಲ್ಲ ಅಂದ್ರ ಪವರ್ 0 ಕೊಟ್ಟಂಗ. ಇಲ್ಲಿ t ಮೈನಸ್ a 1 ಅದ, ಇಲ್ಲಿ 2 ಅದ. ಅಂದ್ರೆ ಸಮೇಶನ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕ್ರಿ ಇವಾಗ? ಇಲ್ಲಿ 0 ಇಂದ ತೊಗೊಂಡೆ ಅಂದ್ರೆ ಇಲ್ಲಿ 1 ಅದ z ಮೈನಸ್ a. ಅಂದ್ರೆ ಇದು ಸಮೇಶನ್ ಫಾರ್ಮ್ ನಾಗ ಏನಾಗುತ್ತೆ ನೋಡ್ರಿ, ಸ್ವಲ್ಪ ಲೆಂದಿ ಆಗುತ್ತಾ, ಬಟ್ ಇಂಪಾರ್ಟೆಂಟ್ ಅದ, ಕಂಪಲ್ಸರಿ ಕೇಳ್ತಾನ. ಅಂದ್ರೆ ಸಮೇಶನ್ ಇಲ್ಲಿ ಏನಾಯ್ತು, ಗೆಟ್ ಎಕ್ಸ್ಪೆನ್ಷನ್ ಇನ್ನೊಮ್ಮೆ ಬರುತ್ತೆ ನೋಡ್ರಿ, 1 divided by 2 pi I ಇಂಟಿಗ್ರೇಷನ್ c2 z minus a ಒಂದಿತ್ತಲ್ಲ, 1 divided by z minus a integration c2 f of t into dt, okay, plus 1 divided by 2 pi I 1 divided by z minus a whole square c2 f of t t minus a into dt plus 1 divided by 2 pi I integration 1 divided by z minus a whole cube integration c2 f of t t minus a whole square into dt, so on. ಅಂದ್ರೆ ಇಲ್ಲಿ ಆಸ್ z minus a ಟರ್ಮ್ ನೋಡ್ರಿ, ಸಮೇಶನ್ ತೊಗೊಂತೀನಿ, 1 divided by 2 pi I ಏನು ಚೇಂಜ್ ಇಲ್ಲ, ಚೇಂಜ್ ಆಗುದೇನು 1 divided by z minus a ಪವರ್, ಈ ಪವರ್ ಆಮೇಲೆ ಬರಂಬ್ರಿ. ಓಕೆ, ಇಂಟಿಗ್ರೇಷನ್ c2 ಸೇಮ್, f of t ನು ಸೇಮ್, t minus a ಪವರ್ ಚೇಂಜ್ ಆಗುತ್ತಾ, ಅದು ಪವರ್ ಆಮೇಲೆ ಬರಮು dt. ಇವಾಗ ಇಲ್ಲಿ n is running from 0 ಹಾಕಿದ್ರೆ ಏನಾಗುತ್ತಾ, ಇಲ್ಲೇ ನಾ ಏನ್ ತಗೋಬೇಕಾಗುತ್ತಾ, 0 ತೊಂದ್ರ ಗೆಟ್ ಸ್ಟಾರ್ಟ್ ಮಾಡಕ್ ಬರಂಗಿಲ್ರಿ, ಯಾಕಂದ್ರೆ ಸ್ಟಾರ್ಟ್ ಫ್ರಮ್ z minus a ಅದ. ಓಕೆ, ಇಲ್ಲಿ 0 ತೊಂದ್ರೆ ಇದು n plus 1 ತಗೋಬೇಕು. ಓಕೆ, ಅಥವಾ ಇಲ್ಲೇ ಸ್ಟಾರ್ಟ್ ಫ್ರಮ್ ನಮ್ಗೆ ಕೊಟ್ಟಿರೋದೇನು, ಸಮೇಶನ್ ಇಸ್ ರನ್ನಿಂಗ್ ಫ್ರಮ್ 1 to infinity, t minus a ಇಲ್ಲಿ 1 ಅಂತ ತಗೋಬೇಕು. ಅದಕ್ಕೆ ಇಲ್ಲಿ ಏನ್ ತಗೊಂತೀನಿ ನಾನು, ಸ್ಟಾರ್ಟ್ ಫ್ರಮ್ 1 to infinity, ಇಲ್ಲ 0 ತಂದ್ರು ನಡೀತದ, ಬಟ್ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನದ, ಸಮೇಶನ್ ಸೆಕೆಂಡ್ ಟರ್ಮ್ ಇಸ್ ರನ್ನಿಂಗ್ ಫ್ರಮ್ 1 to infinity ಅದ, ಇದಕ್ಕೆ 1 ತಗೊಂತೀನಿ. ಇಲ್ಲಿ 1 ತೊಂದ್ರ ಈ ಟರ್ಮ್ ಏನಾಗುತ್ತೆ, ಇದು ಗೆಟ್ n, ಯಾಕಂದ್ರ 1 2 3 ಅದ ರೀ, ಗೆಟ್ n equal to 1 2 3. ಬಟ್ t ಮೈನಸ್ a ನೋಡ್ರಿ, ಇಲ್ಲಿ ಟರ್ಮ್ ಇಲ್ಲೇ ಇಲ್ಲ, ಅಂದ್ರೆ ಇದೇನಾಗುತ್ತೆ, ಇಲ್ಲಿ n is running from 1 ಅದ, ಇಲ್ಲ ನನಗೆ 0 ಬೇಕು, ಅಂದ್ರೆ ಈ ಟರ್ಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ, ಇಟ n minus 1 ಆಗುತ್ತೆ. ಬಹಳನೇ ಇಂಪಾರ್ಟೆಂಟ್ ಇಲ್ಲಿ ಸಮೇಶನ್, ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡೀನಿ, 1 to infinity ತಗೊಂಡಿನಿ, 1 ಇಂದ ಸ್ಟಾರ್ಟ್ ಮಾಡಿದ್ರ z minus a ಇದು 1 2 3 ಅದ, ಪ್ರಾಬ್ಲಮ್ ಇಲ್ಲ, n ತಗೊಂತೀನಿ. ಸಮೇಶನ್ 1 ಹಾಕ್ರಿ 1 ಬಂತು, n equal 2 ಹಾಕ್ರಿ 2 ಬಂತು, 3 ಹಾಕ್ರಿ ಸೇಮ್ ಬರ್ತಾ. ಬಟ್ t minus a ನೋಡ್ರಿ, ಫಸ್ಟ್ ಟೈಮ್ ನಾಗ t minus a ಇಲ್ಲೇ ಇಲ್ಲ, ಇಲ್ಲಿಂದ ಸ್ಟಾರ್ಟ್ ಆಯ್ತು t minus 1, ಸೆಕೆಂಡ್ ಟೈಮ್ 1 ಅದ, ನಾ ಸ್ಟಾರ್ಟ್ ಮಾಡಿ 1, ಇಲ್ಲಿ ಹಾಕ್ರಿ 1 1 minus 1 0 ಅಂದ್ರೆ 1 ಬರುತ್ತಾ. ಅದೇ n equal 2 ಹಾಕ್ರಿ 2 minus 1 1. ಸೊ ದ ಸಮೇಶನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೆಕೆಂಡ್ ಟರ್ಮ್ ಸನ್ನಿ ಫ್ರಮ್ 1 to infinity ತೊಂದ್ವಿ, ಇಲ್ಲಿ z minus ಇದು n ಆಗುತ್ತಾ, t minus ಇದು n minus 1. ಓಕೆ, ಇದು ಮತ್ತೆ ರಿಟರ್ನ್ ಬರುತ್ತೇನ್ರಿ, ಸಮೇಶನ್ n is from 1 to infinity 1 divided by 2 pi I, okay, 1 divided by z minus a raised to n c2, ಇದನ್ನ ಡಿನಾಮಿನೇಟರ್ ನಾಗ ತಗೋತೀನಿ. ಅವಾಗ ಏನಾಯ್ತು, ಗೆಟ್ t minus a raised to ಡಿನಾಮಿನೇಟರ್ ಬಂದ್ರ minus n plus 1 into dt. Okay, so that is summation n is from 1 to infinity. ಈ z minus n ಪವರ್ ನ ಮೇಲೆ ತಗೊಂತೀನಿ, ಗೆಟ್ z minus a raised to minus n and remaining is 1 divided by 2 pi I integration c2 f of t divided by t minus a raised to minus n plus 1 into dt. So this is whole term considered as a bn. Then we get a summation z minus a raised to minus n bn, a summation in the form 1 to infinity. So this is considered as a equation 4. Okay, therefore from equation 1 2 3 and 4, what you get,
f of z is equal to I1 is what? That is a summation an z minus a raised to n, where n is from 0 to infinity first term, plus second term I2 is the summation bn z minus a raised to minus n, where n is from 1 to infinity. So this is our proof, where an is what? An is a 1 divided by 2 pi I integration C1 f of t. Okay, we have to taking as the f of t into divided by t minus a raised to n plus 1 into dt, where bn is a 1 divided by 2 pi I integration c2 f of t divided by t minus a minus n plus 1 into dt. So this is our proof of the Lorentz theorem. Okay, ಕಂಪಲ್ಸರಿ ಕೇಳ್ತಾನ್ರಿ. ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳ್ಬೋದು ಅಥವಾ ಪ್ರೂಫ್ ಅನ್ನ ಕೇಳ್ಬೋದು 5 ಮಾರ್ಕ್ಸ್. ಓಕೆ, ಎನಿ ಡೌಟ್? ಏನಾರು ಡೌಟ್ ಇದ ರೀ?